ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ವೆಜಿಟೇಬಲ್ಸ್ ಎಲ್ಲ ಜಪ್ಟೋದಿಂದ ಆರ್ಡ್ರ್ ಮಾಡಿದ್ದೆ. ಅದು ಏನೇನು ತಂದೈತೆ ಅಂತ ತೋರ್ಸಾತೈತೆ ನೋಡ್ರಿ. ಕ್ಯಾರೆಟ್ ಮತ್ತು ಹಸಿ ಟೊಮೆಟೊ ಕಾಯಿ ಚಟ್ನಿ ಮಾಡಿದ್ರಾತಂತ ಅದನ್ನು ತರಿಸಿದ್ದೆ. ಆಮೇಲೆ ಆನಿಯನ್, ಹಸಿ ಟೊಮೆಟೊ ಕಾಯಿ ಚಟ್ನಿ ಭಾಳ ಚಲೋ ಆಕತ್ರಿ. ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಗೋಬಿ ತರಿಸಿದ್ದೆ. ಗೋಬಿ ನನ್ನ ಮಕ್ಕಳಿಗೆ ಭಾಳ ಇಷ್ಟ, ಆದ್ರೆ ಭಯಂಕರ ತೊಳಿಬೇಕು ಅದನ್ನು. ಮತ್ತು ಬನಾನ ತರಿಸಿದ್ದೆ, ಟೊಮೆಟೊ, ಆಮೇಲೆ ಆಲೂಗಡ್ಡೆ, ಆಮೇಲೆ ಬದ್ನೆಕಾಯಿ ಎಲ್ಲ ಚಲೋ ಸಿಗ್ತೈತೆ ರೀ ಜಪ್ಟೋದಾಗ. ಮತ್ತು ಇದು ತೊಂಡೆಕಾಯಿ ತರಿಸಿದ್ದೆ, ತೊಂಡೆಕಾಯಿ. ಆಮೇಲೆ ಮೆಕ್ಕೆಕಾಯಿ ಅಂತಾರಲ್ಲ ಅದನ್ನೂ ತರಿಸಿದ್ದೆ, ಬೀನ್ಸ್ ಮತ್ತು ಸ್ವೀಟ್ ಕಾರ್ನ್ ಮಕ್ಕಳಿಗೆ ಭಾಳ ಸೇರ್ತವ್ರೆ. ಅವನ್ನ ಬಾಯ್ಲ್ ಮಾಡಿ ಬಟ್ರ್ ಹಾಕಿ ಚಿಲ್ಲಿ ಪೌಡ್ರ್ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಭಾಳ ಆಕೈತೆ ಅಂಥೇಳಿ ತರಿಸ್ಕೊಂಡಾರೆ. ಒಂದೊಂದು ಸಲ ಹಂಗೆ ಮಾಡ್ತೈತಿ, ಒಂದೊಂದು ಸಲ ಹಂಗೆ ಬಾಯ್ಲ್ ಮಾಡ್ತೈತಿ. ಆಮೇಲೆ ಇದು ಪೀರುಕಾಯಿ ಗೋವಾ ಅದನ್ನು ತರಿಸಿದ್ದೆ. ಅದು ಮಸ್ತ್ ಟೇಸ್ಟ್ ಇರ್ತೈತೆ ರೀ, ಭಾಳ ದೊಡ್ಡದಿತ್ತು ಒಂದು. ಮತ್ತು ಇವೆಲ್ಲ ತರಿಸಿ ಊರಿಗೆ ಹೋಗಿದ್ರು ನಮ್ಮ ಮನೆಯವರು. ಊರಿಂದ ಏನೇನೋ ಮಿಕ್ಸ್ಚರ, ಕಾಜಾ ಅದೇನೇನೋ ತೊಗೊಂಬಂದಿದ್ರು. ಅದನ್ನೂ ಅಲ್ಲೇ ಇಟ್ಟಿದ್ದೆ, ಹಂಗೆ ತೋರ್ಸಾತಿದ್ದು ನಿಮಗೆ. ಬೆಳ್ಳುಳ್ಳಿ ಚುರ್ಮರಿ, ಮಿಕ್ಸ್ಚರ, ಕಾಜಾ ತೊಗೊಂಬಂದಿದ್ರಿ. ನಮಗೆ ಇಲ್ಲಿ ಸಿಟಿಯಾಗಿನ ಮಿಕ್ಸ್ಚರ್ ಒಂಚೂರು ಲೈಕ್ ಆಗಂಗಿಲ್ಲ. ಮತ್ತು ಭಾಕರ್ ವಡೆ ತಂದಿದ್ರು. ಊರಾಗಿನ ಮಿಕ್ಸ್ಚರ್ ಒಂದು ಸ್ವಲ್ಪ ಟೇಸ್ಟ್ ಇರ್ತಾವೆ ಅಂಥೇಳಿ ಅಲ್ಲಿ ಹೋದಾಗೆಲ್ಲ ತೊಗೊಂಬರ್ತಾರೆ ರೀ. ಅದು ಅಲ್ಲೇ ಇತ್ತು, ಹಂಗೆ ತೋರ್ಸಾತಿದ್ದೆ. ಆಮೇಲೆ ಆಯಿಲ್ ಪಾಕೆಟ್ ಮಿಸ್ ಆಗಿತ್ತು, ಅದು ಸಿಕ್ತು. ಆಮೇಲೆ ಊರಿಂದ ಮಾಂಗನಿ ಬೇರು ಉಪ್ಪಿನಕಾಯಿ, ಆಮೇಲೆ ರಂಜಕ ಅಂದ್ರೆ ರೆಡ್ ಚಿಲ್ಲಿ ಚಟ್ನಿ, ಬೆಳ್ಳುಳ್ಳಿ ಖಾರ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಊರಾಗ ಹಂಗೆ ಕರೀತಾರೆ. ಅದನ್ನು ತೊಗೊಂಬಂದಿದ್ದರು. ಮತ್ತು ಇದನ್ನು ಅಡುಗೆ ಮಾಡಬೇಕಂತ ಮೆಕ್ಕೆಕಾಯಿ ತರಿಸಿದ್ದೆ ಜಪ್ಟೋದಾಗ ಅಂತ ಹೇಳಿದ್ನಲ್ರಿ. ಇದು ನೋಡಿರಿ ಮೆಕ್ಕೆಕಾಯಿ. ಫಾರ್ ದ ಫಸ್ಟ್ ಟೈಮ್ ನಾ ತರಿಸಿದ್ದೆ. ಕೇಳಿದ್ದೆ, ಆದರೆ ಒಟ್ಟು ನಾ ತರಿಸಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ ಪಲ್ಯ. ಅದನ್ನು ನೋಡಿರಿ ಒಳಗಿಂದೆಲ್ಲ ತೆಗ್ದಿಂದ ಹಿಂಗೆ ಬರ್ತೈತಿ. ಇದನ್ನು ತೆಗೆದ್ನಿ, ಕ್ಲೀನ್ ಮಾಡಿದೆ. ಮತ್ತು ಅದಕ್ಕೆ ಬೇಕಾಗಿದ್ದ ಹುಣಸೆ ಹಣ್ಣಿನ ರಸ ನೆನೆಯೋಕೆ ಹಾಕಿದ್ದೆ. ಮತ್ತು ರುಬ್ಬಾಕ ಮಸಾಲೆಗೆ ಶೇಂಗಾ, ಕೊಬ್ಬರಿ, ರೆಡ್ ಚಿಲ್ಲಿ ಪೌಡ್ರ್, ಅರಿಶಿನ ಪೌಡ್ರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಧನಿಯಾ ಪೌಡ್ರ್, ಒಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ರುಬ್ಕೊಂಡ್ಮೇಲೆ ಈಗ ಒಗ್ಗರಣೆ ಕೊಡಾತೇನೆ ರೀ. ಟೊಮೆಟೊ, ಈರುಳ್ಳಿ ಒಗ್ಗರಣೆ ಕೊಡಾತಿದ್ದೆ. ಇದನ್ನು ಎಣ್ಗಾಯಿಗೆ ಒಂದು ಸ್ವಲ್ಪ ಸ್ಟಫ್ಡ್ ಮಾಡೋದ್ರಾಗ ಒಬ್ಬೊಬ್ರು ಹಾಕಂಗಿಲ್ಲ ಈರುಳ್ಳಿ ಟೊಮೆಟೊ, ನಾ ಹಾಕಿದೆ. ಮತ್ತು ಹಾಕಿ ಒಗ್ಗರಣೆ ಕೊಟ್ಟು ಅದು ರುಬ್ಬಿದ ಮಸಾಲ ಎಲ್ಲ ಒಗ್ಗರಣೆಗೆ ಹಾಕೇನಿ ರೀ. ಈಗ ಸ್ವಲ್ಪ ಬಾಯ್ಲ್ ಆಗಬೇಕದು. ಅದಕ್ಕೆ ಮುಂಚೆನೇ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ ಲಾಸ್ಟಿಗೆ ಹಾಕ್ತೇವೆ ರೀ. ಅದು ಬಾಯ್ಲ್ ಆಗೋ ಮಟ್ಟ ತಡೆದು ಆಮೇಲೆ ಲಾಸ್ಟಿಗೆ ಹಾಕ್ಬೇಕು. ಹಿಂಗೆ ಅಡಿಗೆ ಆಗಿಂದೆಲ್ಲ ಕಿಚನ್ ಕ್ಲೀನ್ ಮಾಡಿದ್ರಾತಂತೇಳಿ ಗ್ಯಾಸ್ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಈಗ ಮಕ್ಕಳು ಸೂಪ್ ಮಾಡಿಕೊಡು ಅನ್ನತ್ತಿದ್ರು. ಆಯ್ತು ತಡಿ, ಇದನ್ನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಈಗ ಪೂಜೆ ಮಾಡ್ಬೇಕ್ರಿ. ಇದನ್ನು ನಾನು ಪ್ರತಿ ಗುರುವಾರ ಅಂದರೆ ಡೈಲಿ ಕ್ಲೀನ್ ಮಾಡ್ತೇನೆ, ಆದರೆ ಪ್ರತಿ ಗುರುವಾರ ಅಷ್ಟೇ ಪೂಜೆ ಮಾಡ್ತೇನೆ. ಅದು ಮೊದಲಿಂದನೂ ರೂಢಿ ಐತೆ ನನಗೆ, ಪ್ರತಿ ಗುರುವಾರ ಗ್ಯಾಸ್ ಪೂಜೆ ಮಾಡೋದು. ಅದನ್ನು ಪೂಜೆ ಮಾಡಿ ಮಕ್ಕಳು ಸೂಪ್ ಬೇಕಮ್ಮ ಅನ್ನಕತ್ತಿದ್ರು. ಅವ್ರಿಗೊಂದು ಸ್ವಲ್ಪ ಸೂಪ್ ಮಾಡಿಕೊಟ್ಟೆ. ಮತ್ತು ಸಿಗೋಣ ರೀ. ಬಾಯ್ ಫ್ರೆಂಡ್ಸ್.